ಹಲೋ ಎವ್ರಿವಾನ್, ಇದು ಬುಧವಾರದ ವ್ಲಾಗ್. ಸೊ ಬುಧವಾರ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ಸ್ಕೂಲಿಂದ ಹೋಗ್ತಾ ಇದ್ದೀನಿ ಕ್ಯಾಬ್ ಬುಕ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಲಿಕ್ಕೆ. ಇವತ್ತು ನಾನು ಕ್ಯಾಬಲ್ಲೇ ಹೋಗ್ತಾ ಇದ್ದೀನಿ. ಸೊ ಈವ್ನಿಂಗು ತುಂಬ ಚೆನ್ನಾಗಿರುವಂಥ ವೆದರು, ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಇವಾಗಲೇ ಇಲ್ಲಿ ಏನಿದೆ, ಹೋಳಿ ಬರ್ತಾ ಇದ್ದಂತೆ ಸಮ್ಮರ್ ಸ್ಟಾರ್ಟ್ ಆಗೋ ಸೀಸನ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರ್. ಈವ್ನಿಂಗ್ ಅಂತೂ ತುಂಬಾ ರಿಫ್ರೆಶ್ ಆಗಿ ಅನಿಸುತ್ತೆ. ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇವಾಗ ಮನೆಗೆ ಬರೋಷ್ಟರಲ್ಲಿ 4:30 ಆಯಿತು. ಹಾಗೆ ಮಕ್ಕಳದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಒಂದು ಜ್ಯೂಸನ್ನು ಮಾಡಿಕೊಟ್ಟೆ. ಇವಾಗ ಸಮ್ಮರ್ ಜಸ್ಟ್ ಸ್ಟಾರ್ಟ್ ಆಗ್ತಿದೆ ಅಲ್ವ, ಇವರಿಗೆ ತುಂಬ ದಾಹ ಅಂತ ಅನಿಸುತ್ತೆ. ಬಂದಿದ್ದ ತಕ್ಷಣ ಜ್ಯೂಸ್ ಏನಾದರೂ ಕೊಡಮ್ಮ ಅಂತ ಕೇಳ್ತಾ ಇದ್ದರೆ ಮಾಡಿಕೊಟ್ಟಿದ್ದೆ. ಸೊ ಕುಡಿತಾ ಕೂತಿದ್ದಾರೆ. ಇವಾಗ ಅಷ್ಟರೊಳಗಡೆ ನಾನು ಅವರಿಗೆ ತಿನ್ನಲಿಕ್ಕೆ ಏನೋ ಒಂದು ಮಾಡಿಬಿಟ್ಟು ಕೊಡ್ತೀನಿ. ಇವಾಗ ನಾನು ಕೂಡ ತುಂಬ ಅಂದರೆ ಹೆಡ್ಡೇಕ್ ಥರ ಅನ್ನಿಸ್ತಾಯಿತ್ತು. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ತಲೆಯೆಲ್ಲ ಬಾಚಿಕೊಂಡು ಇವಾಗ ನೆಕ್ಸ್ಟ್ ಡೇಗೆಲ್ಲ ರೆಡಿ ಮಾಡ್ಕೋಬೇಕು. ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೋಬೇಕು. ಎಲ್ಲ ಕೆಲಸ ಇರುತ್ತೆ ಈವ್ನಿಂಗ್, ಅದನ್ನೆಲ್ಲ ಮಾಡಬೇಕು. ನನ್ನ ಫಸ್ಟ್ ಕೆಲಸ ಏನಂದರೆ ನಾನು ಮಷಿನ್ಗೆ ಬಟ್ಟೆಗಳನ್ನ ಹಾಕ್ಕೊಳ್ತೀನಿ ಬಂದಿದ್ದ ತಕ್ಷಣ. ಸೊ ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಮಷಿನ್ ಬಟ್ಟೆ ಎಲ್ಲ ಆಗಿರುತ್ತೆ. ಸೊ ಆಮೇಲೆ ನಾನು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇವರು ಕಲರ್ಸ್ ಮಾಡ್ತಾ ಇದ್ದಾರೆ, ಏನೋ ಡ್ರಾಯಿಂಗ್ ಏನೋ ಮಾಡ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ನಾನು ಒಂದು ಸ್ನ್ಯಾಕ್ಸ್ ಥರ ಉಳಿದಿರುವಂಥ ಇಡ್ಲಿ ಇರುತ್ತಲ್ವ, ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ಅದರಿಂದ ಒಂದು ಕ್ವಿಕ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡಿ ನೀವು ಕೂಡ. ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಏನು ವೇಸ್ಟ್ ಆಗೋಲ್ಲ. ಒಂದು 4 ಇಡ್ಲಿ ಇತ್ತು, ಅದನ್ನೆಲ್ಲ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇನಪ್ಪ ಅಂದರೆ ಒಂದು ಫನ್ನಿಯಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಏನಿಲ್ಲ, ಈ ಥರ ಕಟ್ ಮಾಡಿಕೊಂಡು ಇಡ್ಲಿನ ಡೀಪ್ ಫ್ರೈ ಮಾಡೋದು ಅಷ್ಟೇ. ಸೊ ಇದು ತಿಂತಾ ಇದ್ದರೆ ಒಂಥರ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ರವೆ ಇಡ್ಲಿ ಅಲ್ವಾ ನಾನು ಮಾಡೋದು. ಸೊ ಒಂದೊಂದು ಸಲ ರೈಸ್ ಇಡ್ಲಿ ಕೂಡ ಮಾಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಕ್ರಂಚಿಯಾಗಿ ಉದ್ದಿನ ವಡ ತಿಂದಿದ್ದ ಥರ ಅನಿಸುತ್ತೆ ಅವ್ರಿಗೆ. ನಾನು ನಾರ್ಮಲಾಗಿ ಇಡ್ಲಿ ಕೊಟ್ಟೆ, ಚಟ್ನಿ ಇತ್ತು ಅಂತ ಹೇಳಿ ತಿನ್ನಲ್ಲ ಅಂತ ಹೇಳಿದರು. ಸೊ ಏನೂ ಇರಲಿಲ್ಲ, ಮತ್ತೆ ಏನಾದರೂ ಕೊಡಬೇಕು ಅಂದರೆ ಮತ್ತೆ ಮ್ಯಾಗಿ ಆ ಥರನೇ ಮಾಡಿಕೊಡ್ಬೇಕು. ಹಾಗಾಗಿ ಇಡ್ಲಿನ ಈ ಥರ ನಾನು ಫ್ರೈ ಮಾಡಿಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಆ 4 ಇಡ್ಲಿನೂ ಖಾಲಿನೇ ಆಗೋಯ್ತು. ಸೊ ಆ ಥರ ಇದೊಂದು ಕ್ವಿಕ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿ ಮಿಗಿಲಿದ್ರೆ ಈ ಥರ ನೀವು ಮಾಡಿಬಿಟ್ಟು ಕೊಡಿ ಮಕ್ಕಳಿಗೆ. ಇಡ್ಲಿ ಕೂಡ ಖಾಲಿ ಆಗುತ್ತೆ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಚೆನ್ನಾಗಿರುತ್ತೆ ಇದು. ಹಾಗೆ ಇದನ್ನು ಸಾಸ್ ಜೊತೆ ಕೂಡ ತಿನ್ಬೋದು. ಸಾಸ್ ಇರಲಿಲ್ಲ, ಅದು ಕೂಡ ಖಾಲಿಯಾಗಿತ್ತು. ಹಿಂದಿನ ದಿನ ನಾನು ಪಕೋಡ ಮಾಡಿದ್ದೆ. ಸಾಸ್ ನಾನು ತುಂಬ ತೊಗೊಂಬರಲ್ಲ, ಯಾವಾಗಲೂ ಒಂದು ಸಲ ತರ್ತೀನಿ. ಏನಾದರೂ ಮನೆಯಲ್ಲಿ ಸಾಸ್ ಇದ್ದರೆ ಬರೀ ಅದೇ ತಿಂತಾ ಇರ್ತಾರೆ. ಹಾಗಾಗಿ ಇವಾಗ ನೋಡಿ ರೆಡಿಯಾಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ತುಂಬ ಇಷ್ಟ ಆಯಿತು. ಈ ರೆಸಿಪಿನ ನಾನು ನನ್ನ ಅತ್ತೆ ನನಗೆ ಹೇಳಿದರು. ಉಳಿದಿರೋ ಇಡ್ಲಿನ ಕಟ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡಿಕೊಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಇವಾಗ ತಿಂತಾ ಇದ್ದಾರೆ. ನನ್ನ ಮಗ ಅದೇನು ಅಂತ ಕೇಳಿದರೆ ಚಕ್ಲಿ ಥರ ಏನೋ ಮಾಡಿದ್ಯಮ್ಮ ಅಂತ ಹೇಳ್ತಾ ಇದ್ನು. ಚಕ್ಲಿ ಅಂತ ಹೇಳ್ತಾ ಇದ್ನ ಅವನು. ಅದು ಕ್ರಂಚಿಯಾಗಿ ಕರಮ್ ಅಂತ ಇತ್ತಲ್ವ. ಸೊ ತುಂಬ ಇಷ್ಟ ಆಯಿತು ಅವನಿಗೆ. ನೀವು ಕೂಡ ಈ ಥರನೇ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ನೈಟು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಳ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ವಿ. ಏನಿಲ್ಲ, ನಮ್ಮ ಫ್ಲ್ಯಾಟಿಂದ ಹೊರಗಡೆ ಬಂದರೆ ಸಾಕು, ನಮಗೆಲ್ಲ ಶಾಪಿಂಗ್ ಮಾಡಲಿಕ್ಕೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಹೋಲಿ ಬರ್ತಾ ಇದೆ ಅಲ್ವ, ಇವರಿಗೆ ಹೋಲಿ ಆಟ ಆಡಲಿಕ್ಕೆ ಪಿಚ್ಕಾರಿ ಮತ್ತು ಕಲರ್ಸ್ ಅದೆಲ್ಲ ತೊಗೊಳ್ತಾ ಇದ್ವಿ. ಇಲ್ಲಿ ಇವರು ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು. ಹಾಗಾಗಿ ನಾನಿಲ್ಲಿ ಜಸ್ಟ್ ಕಲರ್ಸ್ ಮತ್ತು ವಾಟರ್ ಬಲೂನ್ಸ್ ಅಷ್ಟೇ ತೊಗೊಂಡೆ. ಆಮೇಲೆ ಆ ಪಿಚ್ಕಾರಿ ಎಲ್ಲ ನೆಕ್ಸ್ಟ್ ಶಾಪಲ್ಲಿ, ಇಲ್ಲಿ ತುಂಬ ಈ ಥರ ಶಾಪ್ಗಳನ್ನ ಹಾಕಿಟ್ಟಿರ್ತಾರೆ. ನೆಕ್ಸ್ಟ್ ಶಾಪಲ್ಲಿ ಹೋಗ್ಬಿಟ್ಟು ತೊಗೊಳ್ಳುವ ಅಂತ ಹೇಳಿ ಬೇರೆ ಕಡೆ ಹೋಗ್ಬಿಟ್ಟು ತಗೊಂಡಿದ್ದೀನಿ. ಇಲ್ಲಿ ಹೋಲಿಗೆ ನಮಗೆ 3 ಡೇಸ್ ಹಾಲಿಡೇ ಇದೆ, ಫ್ರೈಡೇ, ಸಾಟರ್ಡೆ ಮತ್ತು ಸಂಡೇ.
ಇಲ್ಲಿ ಒಂದೊಂದು ಪಿಚ್ಕಾರಿ ಎಷ್ಟು ಕಾಸ್ಟ್ಲಿ ಇತ್ತಂತ ಹೇಳಿದರೆ 450 300 ರೇಂಜಲ್ಲೇ ಇತ್ತು. 300ಇಂದ ಕಮ್ಮಿ ಯಾವುದು ಕೂಡ ಇರಲಿಲ್ಲ. ಸೊ ನಾನು ಅದಕ್ಕೆ 2 ತೊಗೊಂಡ್ಬಿಟ್ರೆ ಇವರಿಗೆ ಒಂದು 600ವರೆಗೂ ಆಗೋಗ್ಬಿಡುತ್ತಿಲ್ಲ, 700 800 ಆಗುತ್ತೆ. ಅದೇನು ಯೂಸ್ ಇರಲ್ಲ, ಏನಕ್ಕಂದರೆ ಒಂದೆರಡು ಸಲ ಆಟ ಆಡಿದರೆ ಹಾಳಾಗುತ್ತೆ. ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ, ಅವರು ಎಲ್ಲ ಬೇಕಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಬೇರೆ ಕಡೆ ತಗೊಂಡೆ. ಮತ್ತು ತುಂಬ ನೋಡಿದ್ವಿ, ಸಿಗುತ್ತೇನೋ ಒಳ್ಳೆಯದು ಅಂತೇಳಿ, ರೀಸನೇಬಲ್ ಅಂತ ಅನಿಸಿಲ್ಲ ನನಗಿಲ್ಲಿ. ಅದಕ್ಕೆ ಕಲರ್ಸ್ ಮತ್ತು ಬಲೂನ್ಸ್ ಅಷ್ಟೇ ಅವ್ರ ಹತ್ರ ತೊಗೊಂಡು ಬೇರೆ ಕಡೆ ಈ ಥರ ಚಿಕ್ಕವನು ಹಿಡ್ಕೊಂಡಿದ್ದಾನಲ್ವ, ಇದು 190 ಏನೋ ಆ ಥರದ್ದು ತೊಗೊಂಡ್ಬಿಟ್ಟು ಇಬ್ರಿಗೂ ಕೊಟ್ಟಿದ್ದಾಯಿತು. ಹೋಲಿ ಅನ್ನೋದು ಇಲ್ಲಿ ಒಂದು ಮೇಜರ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ದೀಪಾವಳಿ ಬರ್ತಾ ಇದ್ದಂಗೆ ವಿಂಟರ್ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಆಗಿದ್ಮೇಲೆ ಮತ್ತು ಹೋಳಿಯಲ್ಲಿ ನೆಕ್ಸ್ಟು ಸಮ್ಮರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡುವಂಥ ಫೆಸ್ಟಿವಲ್ ಇದು. ಸೊ ಹೋಳಿ ಮತ್ತು ದೀಪಾವಳಿ ಅನ್ನೋದು ತುಂಬ ಮೇಜರ್ ಫೆಸ್ಟಿವಲ್, ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ನಮಗೂ ಕೂಡ ಸ್ಕೂಲ್ಗೆ ಎಲ್ಲ ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ 3 ಡೇಸ್ ಹಾಲಿಡೇ ಇದೆ. ಕೆಲವೊಂದು ಸ್ಕೂಲ್ಸಲ್ಲಿ ಥರ್ಸ್ಡೇ ಕೂಡ ಹಾಲಿಡೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ನೋಡಿ, ಇಷ್ಟೊಂದು ವೆರೈಟೀಸು, ಎಲ್ಲ ಟೈಪು ಏನೇನೋ ನನಗೆ ಗೊತ್ತೇ ಇಲ್ಲ. ನೀರು ಹಾಕಿದರೆ ಕಲರ್ಸ್ ಬರುವಂಥ ಗ್ಲಾಸ್ ಕೂಡ ಇಲ್ಲಿತ್ತು. ಹೇಗೋ ಒಂದು ಮಾಡಿ ಈ ಥರದ್ದು 2 ತೊಗೊಂಡು ಬೇರೆ ಶಾಪ್ಗೆ ಹೋಗಿ ತೊಗೊಂಡು ಬಂದ್ವಿ. ಹಾಗೆ ನನಗೆ ತರಕಾರಿ ಶಾಪಲ್ಲಿ ನುಗ್ಗೆಕಾಯಿ ಕೂಡ ಸಿಕ್ತು, ನೋಡ್ತಾ ಇರ್ಬೋದು ನೀವು. 1/2 kg ನುಗ್ಗೆಕಾಯಿ ಕೂಡ ತೊಗೊಂಡು ಬಂದೆ. ಮತ್ತು ಇದು ಹೀರೆಕಾಯಿ ಇಲ್ಲಿ ಬೇರೆ ಥರ ಸಿಗುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ತೊಗೊಂಡು ಬಂದು ನಾನಿವಾಗ ಕರಿನ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಹೀರೆಕಾಯಿ ಥರನೇ ಇರುತ್ತೆ, ಬಟ್ ಈ ಥರ ಮೇಲೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಇವಾಗ ನಾನು ಶೌರ್ಯ ಹತ್ರ ವೀಡಿಯೋ ತೆಗಿ ಅಂತ ಹೇಳಿದೆ, ಅವನೇ ತೆಗೆದಿದ್ದಾನೆ ಪಾಪ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ನಾನು ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಅದಕ್ಕೂ ಕೂಡ ಒಂದು ಲೈಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.